ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಸತ್ಯವನ್ನೇ ಹೇಳುತ್ತೇವೆ, ಸತ್ಯದ ದಾರಿಯಲ್ಲೇ ನಡೆಯುತ್ತೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್ಗೆ. ವೀಕ್ಷಕರೇ, ಇವತ್ತಿನ ವಿಷಯದ ಬಗ್ಗೆ ಮೊದಲಿಗೆ ಇಂದು ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಕಾರ್ಮಿಕರಿಗೂ ನಮ್ಮ ಡೆಲ್ಲಿ ಕ್ರೈಮ್ ನ್ಯೂಸ್ ಮತ್ತು ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್ ಪರವಾಗಿ ಸಮಸ್ತ ಕಾರ್ಮಿಕ ವರ್ಗ ಶ್ರಮಜೀವಿಗಳಿಗೆ ಶುಭಾಶಯಗಳು. ಹಾಗೆಯೇ ನಿಯೋಜಕ ಮ್ಯಾನೇಜ್ಮೆಂಟ್ ವರ್ಗಕ್ಕೂ ಎಲ್ಲ ಮುಖಂಡ ನಾಯಕರಿಗೂ ನಮ್ಮ ಲಾಲ್ ಸಲಾಂ. ಇಂದು ಬುದ್ಧ ಜಯಂತಿಯೂ ಇರುವುದರಿಂದ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಎಂದು ತಿಳಿಸಿ ಶುಭಾಶಯ ಕೋರಿದೆ. ವರದಿ ನೇತಾಜಿ ರಾಜ್ಪೂತ್, ಎನ್ ಕೃಷ್ಣಮೂರ್ತಿ, ನಾಗೇಶ್, ಶ್ರೀನಿವಾಸ್, MVS. ಹಾಗೆ ನಿಮ್ಮ ದೇಹನ ನೀವು ಹಾಳು ಮಾಡ್ಕೋಬೇಡಿ. ನೀವು ಮತ್ತು ನಿಮ್ಮ ನಂಬಿರೋರನ್ನು ನೀವು ಅವರು ಕೂಡ ಅಷ್ಟೇ ಅನಾಥರನ್ನಾಗಿ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಇಲ್ಲಿ ಬಿಟ್ಟರೆ ಪರವಾಗಿಲ್ಲ, ನಾವು ಮೇಲೆ ಆದರೂ ಬಿಟ್ಟುಬಿಡ್ತೀವಿ. ನಾವು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಬಿಟ್ಟುಬಿಡ್ತೀವಿ, ನಾವು ಬ್ರಾಂದಿ ಕುಡಿಯೋದು ಅಂತ ಹೇಳಿದ್ರೆ ಅದು ನಿಮ್ಮ ಕರ್ತವ್ಯ, ನಿಮ್ಮ ಇಷ್ಟ ಅದು. ಯಾಕೆಂದರೆ ನಾನು ಹೇಳೋ ಮಾತು, ಯಾಕೆಂದರೆ ನಾನು ಒಬ್ಬ ಕಾರ್ಮಿಕ ಮುಖಂಡನಾಗಿ ನಾನು ನೋಡಿದ್ದೀನಿ. ಯಾಕೆಂದರೆ ಶ್ರಮಶಕ್ತಿ ಇರ್ತದೆ, ನಿಮ್ಗೆ ಆ ನೋವಿಗೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಎಷ್ಟೋ ಜನ ಅಯ್ಯೋ ಸರ್ ನಮಗೆ ಭಾಳ ಶಕ್ತಿ ನಮ್ಗೆ ಇದಾಗುತ್ತೆ ಸರ್, ನಮ್ಗೆ ಅದು ಸ್ವಲ್ಪ ಹಾಕ್ಕೊಂಡು ಮಲಗಿಬಿಟ್ರೆ ನಮಗೆ ಸ್ವಲ್ಪ ಆರಾಮ ನಿದ್ದೆ ಬರುತ್ತೆ ಸರ್. ನಿದ್ದೆ ಇವತ್ತು ಬರ್ತದೆ, ಆಮೇಲೆ ಲೈಫ್ ಲಾಂಗ್ ನಿದ್ದೆ ಅದೇ ನಮ್ಮನ್ನು ಈ ಆಲ್ಕೋಹಾಲೇ ನಮ್ಮನ್ನು ಕ್ಲೋಸ್ ಆಗಿ ನಮ್ಮನ್ನು ಮಲಗಿಸ್ಬಿಡ್ತಾರೆ. ಆದರೆ ದಯವಿಟ್ಟು ಇಂಥ ದಿಸೆಯಲ್ಲಿ ನಾನು ನಿಮಗೆ ಮತ್ತೆ ಕಿವಿಮಾತು ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗಿರಬೇಕು. ಮತ್ತು ಕಾರ್ಮಿಕ ವರ್ಗ ಯಾವಾಗ ಚೆನ್ನಾಗಿರುತ್ತೋ ಆವಾಗ ನಿಯೋಜಕರು ಅಂದರೆ ಎಂಪ್ಲಾಯೀಸ್ಗೆ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಆ ನಿಯೋಜಕರು, ಯಾಕಂದರೆ ಸಂಬಳ ಕೊಡೋನನ್ನು ಏನು ಹೇಳ್ತಾರೆ, ಸಂಬಳ ಕೊಡೋನನ್ನು ನಾವು ನಿಯೋಜಕ ಅಂತಾರೆ, ಒಂದು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಯಾವಾಗ ನಾವು ಅವ್ರ ಹತ್ರ ಸಂಬಳ ಈಸ್ಕೊಳ್ತೀವೋ ಅವನು ಲೇಬರ್ ಅಂದರೆ ಆ್ಯಕ್ಟಿವ್ ಕಾರ್ಮಿಕ ಅಂತ ಬರುತ್ತೆ. ದಯವಿಟ್ಟು ಈ ಕಾರ್ಮಿಕರಿಗೂ ಮತ್ತು ಈ ನಮ್ಮ ನಿಯೋಜಕರಿಗೂ ಭಾವನಾತ್ಮಕ ಸಂಬಂಧ ಇದ್ರೇ ಒಂದು ಇಂಡಸ್ಟ್ರಿಯಲ್ ನಡೀತದೆ. ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಲೇಬರ್ ಅಷ್ಟೇ, ಯಜಮಾನರು ಚೆನ್ನಾಗಿದ್ರೆ ತಾನೇ ಕೆಲಸಗಾರರು ಇರೋದು. ಅವನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕೆಲಸಗಾರನೇನು ಮಾಡೋದು? ಕೆಲಸಗಾರನ ದುಡ್ಡು ಕೊಟ್ಟರೆ ಮತ್ತು ಯಜಮಾನರಿಗೆ ದುಡ್ಡು ಬರುತ್ತೆ. ಆ ಯಜಮಾನರನ್ನು ಬೆಳೆಸೋದು ಯಾರು ಅಂದರೆ ಈ ಕಾರ್ಮಿಕನೇ. ಅದರಿಂದ ಕಾರ್ಮಿಕನಿಗೂ ಮತ್ತು ನಮ್ಮ ನಿಯೋಜಕ, ಯಾಕಂದರೆ ನಿಯೋಜಕರು ಚೆನ್ನಾಗಿದ್ದರೆ ಕಾರ್ಮಿಕ ಚೆನ್ನಾಗಿರ್ತಾನೆ, ಕಾರ್ಮಿಕ ಚೆನ್ನಾಗಿ ದುಡಿದ್ರೆ ಮತ್ತು ನಿಯೋಜಕರು ಚೆನ್ನಾಗಾಗ್ತಾರೆ. ಇದರಿಂದ ಈ ಮೇ ಡೇನ ಮಹತ್ವನ ಅಂತ ತಿಳಿಸಿದ್ದೀನಿ. ಭಾಳಷ್ಟು ಜನ ಕಾರ್ಮಿಕರಿಗೆ ನಾನು ಈ ವಿಶ್ವ ಕಾರ್ಮಿಕ ದಿನಾಚರಣೆ ಅಂತ ಇವತ್ತು ನಾವು ಮಾಡ್ತಾಯಿದ್ದೀವಿ. ನಾವು ಮತ್ತು ಬೆಳೆದು ಬಂದ ರೀತಿ ರಿವಾಜುಗಳನ್ನು ಹೇಳಿದ್ದೀನಿ. ಮತ್ತು ನಮಗೆ ಎಲ್ಲ ಸತ್ತು ಹೋಗಿರುವಂಥವ್ರು ಮತ್ತು ಬದುಕಿರುವಂಥ ಕಾಮ್ರೇಡ್ಸ್ ಅಂತ ಹೇಳಿದ್ರೆ ಏನು ಅಂದರೆ, ನೀವು ದುಡಿತಾ ಇದ್ದ ಶ್ರಮಜೀವಿಗಳ ಪರವಾಗಿ ನೀವು ಏನು ಕೆಲಸ ಮಾಡಿದ್ದೀರಿ, ನೀವೆಲ್ಲ ಮುಖಂಡರುಗಳು ಅಷ್ಟೇ. ನಾನು ನಿಮಗೆ ಲಾಲ್ ಸಲಾಂ ಹೇಳ್ತಾ ಇದ್ದೀನಿ, ಮತ್ತು ನಿಮಗೆ ಜೋಹಾರ್ ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ನಾನು ಶುಭಕಾಮನೆಗಳು ತಿಳಿಸ್ತಾ ಇದ್ದೀನಿ. ಈ ಭಾರತ ದೇಶದಲ್ಲಿರುವಂಥವರಿಗೆ ಎಲ್ಲ ಕಾರ್ಮಿಕರಿಗೂ ಇವತ್ತು ನಾನು ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ಸಣ್ಣ ವಿಡಿಯೋನ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಮನಸ್ಸೋ ಇಚ್ಛೆಯಿಂದ, ಯಾಕೆಂದರೆ ನಾನೊಬ್ಬ ಕಾರ್ಮಿಕನಾಗಿ ಮತ್ತು ಕಾರ್ಮಿಕ ಮುಖಂಡನಾಗಿ ಕೆಲಸ ಮಾಡಿರೋದ್ರಿಂದ ಏನಾದರೂ ಒಂದು ಯಾಕೆಂದರೆ ಈ ಹೊಸ ಜನ್ರೇಷನ್ ಕಾರ್ಮಿಕ ಅಂದರೆ ಗೊತ್ತಿಲ್ಲ. ಅದರಿಂದ ನಾನು ನಿಮಗೆ ಈ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಶೇರ್ ಮಾಡಿ ಇನ್ನೊಬ್ರಿಗೂ ಅಂತ ಹೇಳ್ದ ನಾನು ಈ ಶುಭಕಾಮನೆಗಳನ್ನು ಇವತ್ತು ದಿವಸ ತಿಳಿಸಿ ಇವತ್ತು ನಾನು ಸೆಲವು ತಗೊಳ್ತಾ ಇದ್ದೀನಿ. ದಯವಿಟ್ಟು ಇವತ್ತು ನಾನು ಮತ್ತು ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿಸಿ ನನ್ನ ಭಾಷಣ ಮುಕ್ತಾಯ ಮಾಡ್ತೇನೆ. ಇಂಥವರ ಮಾರ್ಗದರ್ಶನದಲ್ಲಿ ನಾವು ಮತ್ತು ನಮ್ಮ ಟೀಚರ್ ಆಗಿರೋಂಥ ಭೈರಪ್ಪ ಮಾಸ್ಟರ್ ಇರ್ಬೋದು, ಇವರ ಆ ಗರಡಿನಲ್ಲಿ ನಾವು ಬೆಳೆದ್ವಿ ನಾವು. ಮತ್ತು ಬೆಳೆದ್ಬಿಟ್ಟು ಮತ್ತು ನಾವು ನಮ್ಮ ಅನಂತ ಸುಬ್ರಾವ್ ಅವ್ರ ಗರಡಿನಲ್ಲಿ ಕೂಡ ಬೆಳೆದ್ವಿ. ಮತ್ತು BMS ಈಗ ನಾನು ಜಿಲ್ಲಾ ಪ್ರಧಾನದರ್ಶಿಯಾಗಿ ಭಾರತೀಯ ಮಜ್ದೂರ್ ಸಂಘದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, CITದಲ್ಲಿ ಕೆಲಸ ಮಾಡಿದ್ದೀನಿ, INTUCನಲ್ಲಿ ಕೆಲಸ ಮಾಡಿದ್ದೀನಿ. ಆಗ INTUCನಲ್ಲಿ ಅಡ್ಡಾಂತ್ಯ ಅಂತಿದ್ದರು, ಅವ್ರ ಮುಂದೆ ನಾವು ಕೆಲಸ ಮಾಡಿದ್ದೀವಿ. ಮತ್ತು ಈಗ ಶರ್ಮಾ ಅವ್ರ ಹತ್ರ ನಾನು ಕೆಲಸ ಮಾಡಿದ್ದೀವಿ. ದಯವಿಟ್ಟು ಇಂಥ ಕಾರ್ಮಿಕ ದಿನಾಚರಣೆ ಮಹತ್ವ ಏನು ಅಂದರೆ, ಮಹತ್ವ ಈಗ ಬರೋಣ. ಮಹತ್ವ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈಗ ಕಾರ್ಮಿಕ ದಿನಾಚರಣೆ ಹೇಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಕಾನೂನುಗಳ ಸಂರಕ್ಷಣೆ ಬೇಕು.
ಯಾಕೆಂದರೆ ಅವನು 24 ಗಂಟೆ ದುಡ್ಕೊಂಡಿದ್ರೆ ಅವನ ಹೆಂಡತಿ ಮಕ್ಕಳಿರ್ತಾರೆ, ಮತ್ತು ಅವನಿಗೆ ಬೇರೆ ಜಂಜಾಟ ಇರುತ್ತೆ. ಈಗ ಭಾಳಷ್ಟು ಜನ ಏನಂದ್ರೆ ಶ್ರಮಿಕ ವರ್ಗದ ಜೀವಿಗಳು. ಯಾವ ಶ್ರಮಿಕ ವರ್ಗದ ಜೀವಿಗಳು ಅಂತ ಹೇಳಿದ್ರೆ, ಈ ನಮ್ಮ ಮೆಕ್ಯಾನಿಕ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಆಮೇಲೆ ನಿರ್ವಾಹಕರು ಇರ್ಬೋದು, ಆಮೇಲೆ ಲೋಡರ್ಸ್ ಇರ್ಬೋದು, ಮತ್ತು ಕನ್ಸ್ಟ್ರಕ್ಷನ್ ಲೇಬರ್ಸ್ ಇರ್ಬೋದು, ಮತ್ತು ಬಿಸಿಯೂಟ ಇರೋ ವರ್ಕರ್ಸ್ ಇರ್ಬೋದು, ಮತ್ತು ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಮತ್ತು ಆಶಾ ವರ್ಕರ್ಸ್ ಇರ್ಬೋದು ನಮ್ಮಲ್ಲಿ. ಮತ್ತು ಈ ಕೆಲವು ರೇಷ್ಮೆ ಇದರಲ್ಲೆಲ್ಲ ಕೆಲವರು ಇದ್ದಾರೆ, ಲೇಬರ್ಸ್ ಬರ್ತಾರೆ, ಅವರು ಕೂಡ ನಮ್ಮಲ್ಲಿ ಇರ್ಬೋದು. ಇಂಥ ಭಾಳಷ್ಟು ಕನ್ಸ್ಟ್ರಕ್ಷನ್ ಲೇಬರ್ಸ್ ಇರ್ಬೋದು ನಮ್ಮಲ್ಲಿ. ಭಾಳಷ್ಟು ಜನ ಅಂದರೆ ಈಗ ನೋಡಿ, ಇದರ ವ್ಯಾಪ್ತಿಗೆ ಈಗ LIC ಕಾರ್ಮಿಕರನ್ನು ಕೂಡ ತರ್ತಾರೆ. ಈಗ ಆಮೇಲೆ ನಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡೋರು ಕೂಡ ನಮ್ಮ ಕಾರ್ಮಿಕರ ಕಾಯ್ದೆನಲ್ಲಿ ಬರ್ತಾರೆ. 1923 ಈ ಕಾಯ್ದೆಗೆ ಅಡಾಪ್ಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮಾನಸಿಕವಾಗಿ ಅವರು ಕೂಡ ಅಷ್ಟೇ ಮಾನಸಿಕ ಮೇಧಾಶಕ್ತಿಯಿಂದ ಕೆಲಸ ಮಾಡ್ತಾರೆ ಅವರು. ಮತ್ತು ದೈಹಿಕ ಶ್ರಮ, ಕಂಪ್ಯೂಟರನ್ನು ಬಾರಿಸಬೇಕು ಅಂದರೆ ಅದಕ್ಕೆ ಒಂದು ಶ್ರಮಶಕ್ತಿ ಬೇಕಲ್ವ. ಆದ್ದರಿಂದ ಅವರು ಕೂಡ ನಮ್ಮ ಈ ಕಾರ್ಮಿಕ ಕಾಯ್ದೆನಲ್ಲಿ ತಗೊಂಡು ಬರ್ತಾರೆ. ಮತ್ತು ಈ ಇಂಡಸ್ಟ್ರಿಯಲ್, ಆಮೇಲೆ ಈ ಯಾಂತ್ರಿಕ ಕೆಲಸದಲ್ಲಿ ಮಾಡ್ತಾರೆ, ಯಾಂತ್ರಿಕ ಸಹಾಯದಿಂದ, ಮತ್ತು ಇವರು ಶ್ರಮದಾನ ಮಾಡ್ತಾರೆ. ಅಂಥವ್ರನ್ನು ಇಂಡಸ್ಟ್ರಿಯಲ್ ಆ್ಯಕ್ಟ್ ಅಂತ ತಗೊಂಡು ಬರ್ತಾರೆ. ಅದನ್ನು ಕೂಡ ನಮ್ಮ ವ್ಯಾಪ್ತಿಗೆ, ಈ ಕಾರ್ಮಿಕ ವ್ಯಾಪ್ತಿಗೆ ಬರೋದ್ರಿಂದ, ಮತ್ತು ಈ ಡೈಲಿ ವೇಜಸ್ ಅಂತ ಬರ್ತಾರೆ, ಈ ದಿನಗೂಲಿ ನೌಕರರು ಅಂತ ಬರ್ತಾರೆ, ಅವರು ಕೂಡ ಅಷ್ಟೇ ನಮ್ಮ ಇದರ ವ್ಯಾಪ್ತಿಗೆ ಬರ್ತಾರೆ. ಮತ್ತು ಈ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಬರುತ್ತೆ, ಅದ್ರ ಕೂಡ ಈ ನಮ್ಮ ಈ ಕಾರ್ಮಿಕ ಕಾಯ್ದೆ ವ್ಯಾಪ್ತಿಗೆ ಒಳಪಡೋದ್ರಿಂದ. ಮತ್ತು ಇಷ್ಟೆಲ್ಲ ಜನ, ಯಾಕೆಂದರೆ ಇದು ಸಾಧಕ ಬಾಧಗಳೇನು ಅಂತ ಹೇಳಿದ್ರೆ, ಕಾರ್ಮಿಕ ಕಾಯ್ದೆನಲ್ಲಿ ಕಾರ್ಮಿಕರಿಗೆ ಹಿತರಕ್ಷಣೆ ಅಂದರೆ ಸಂರಕ್ಷಣೆ. ಅವನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ, ಅಪಘಾತಗಳಾದಾಗ, ಅವನಿಗೆ ಅವನ ಫ್ಯಾಮಿಲಿಗೆ ಏನಾಗುತ್ತೆ, ಅವನಿಗೆ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಬೇಕಲ್ವ. ಅಂಥದಕ್ಕೆಲ್ಲನೂ ಈ ನಿಯೋಜಕರಿಗೂ ಮತ್ತು ನಮ್ಮ ಕಾರ್ಮಿಕ ಕಾಯ್ದೆಗಳಲ್ಲಿ ಅಳವಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ಆದಂಥ ಪ್ರತ್ಯೇಕವಾದಂಥ ನಿಯಮಗಳನ್ನು ಅಳವಡಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಇಂಥ ಪವಿತ್ರವಾದಂಥ ದಿನ ಈ ಮೇಡೆ ಮಹತ್ವ ನಾನು ಹೇಳಿದ್ದೀನಿ. ಮತ್ತು ತಿಳ್ಕೊಂಡು ಅದು ಎಷ್ಟೋ ಜನ ಮಹನೀಯರು ಇದಕ್ಕೆ ಕಾರ್ಮಿಕ ದಿನಾಚರಣೆ ಬರೋದಕ್ಕಿಂತ ಮುಂಚೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ. ಅಂಥವ್ರು ಕೂಡ ಅಷ್ಟೇ, ಲಾಲ್ ಸಹಾರ, ಕಾಮ್ರೇಡ್ಸ್ ವರಲಕ್ಷ್ಮಿ ಅವರು ಅಷ್ಟೇ, ನಮ್ಮ ಅನಂತ್ ಸುಬ್ರಾವ್ ಅವರು ಅಷ್ಟೇ, MS ಕೃಷ್ಣರವರು ಅಷ್ಟೇ, ಶರ್ಮಾ ಅವರಷ್ಟೇ, ವಿಜಯಭಾಸ್ಕರ್ ಅವರಿಗೆ ನಿಮಗೂ ಅಷ್ಟೇ. ಭಾಳಷ್ಟು ಜನ ನೀವು ನಮ್ಮ ಕಾರ್ಮಿಕ ವರ್ಗಕ್ಕೆ ನೀವು ಭಾಳಷ್ಟು ದಣಿದು ನೀವು, ಯಾಕೆಂದರೆ ನೀವು ಸರ್ವಸ್ವವನ್ನೇ ಅರ್ಪಣೆ ಮಾಡ್ತಿರೋಂಥ ಅವರಿಗೆ ಈ ಮೇ ಡೇ ದಿವಸ ನನ್ನ ಲಾಲ್ ಸಲಾಂ ನಿಮ್ಗೆ ಹೇಳಲೇಬೇಕು. ನಾನು ಒಬ್ಬ ಕಾರ್ಮಿಕ ಸಂಘಟನೆಯ ಮುಖಂಡನಾಗಿರೋದ್ರಿಂದ ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವು ನಲಿವುಗಳನ್ನು, ಮತ್ತು ಕಾರ್ಮಿಕರು ಇವರು ಏನಂತ ಹೇಳಿದ್ರೆ, ಈ ಕಾರ್ಮಿಕ ವರ್ಗಕ್ಕೆ ನಾನು ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮೇ ಡೇ ದಿವಸ ನಿಮಗೆ ಭಾಳ ತಪ್ಪಾಗಿ ತಿಳ್ಕೊಬೇಡಿ. ನೀವು ದಯವಿಟ್ಟು ಯಾಕೆ ಆಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ನಿಮ್ಗೇನಾದರೂ ನೀವು ದುಡಿದಾಗ ಅಲ್ಲೇನೋ ಒಂದು 300-400-500 ರೂಪಾಯಿ ಸಂಪಾದನೆ ಮಾಡ್ತೀರಿ. ಅದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಭಾಳಷ್ಟು ಜನ ಈಗ ಅದಕ್ಕೆ ಆ ಶ್ರಮಿಕಕ್ಕೆ ನೋವಿಗೆ ಏನಾಗ್ತೀರಿ ನೀವು ಅಂತ ಹೇಳಿದ್ರೆ, ರಾಜಾ ಬಿಸ್ಕಿ, ಓಟಿಗಳು, ಆಮೇಲೆ ಇನ್ನೊಂದು ಯಾವುದು, ಮತ್ತು ಹೈವಾಡ್ಸು, ಇವೆಲ್ಲ ಕುಡಿದು ಏನಾಗುತ್ತೆ ಅಂದರೆ ನಿಮ್ಮ ದೇಹನ ನೀವೇ ಹಾಳು ಮಾಡ್ಕೊಳ್ತೀರಿ. ನಿಮ್ಮನ್ನು ನಂಬಿದಂಥ ಹೆಂಗಸರಾಗಲಿ, ನಿಮ್ಮ ತಂದೆ ತಾಯಿ, ಮಕ್ಕಳು, ಇವೆಲ್ಲರೂ ಅಷ್ಟೇ ಭಾಳಷ್ಟು ನಿಮ್ಮಿಂದ, ಯಾಕೆಂದರೆ ನೀವು ಯಾವಾಗ ದೈಹಿಕವಾಗಿ ಕ್ಷೀಣಿಸುತ್ತೀರೋ, ಮತ್ತು ಅವರೆಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಮೇಲೇ ಡಿಪೆಂಡ್ ಆಗಿರ್ತಾರೆ. ಒಬ್ಬ ಕಾರ್ಮಿಕನ ಮೇಲೆ ಎಷ್ಟು ಜನ ಒಂದು ಫ್ಯಾಮಿಲಿ ಇರುತ್ತೆ, ಕುಟುಂಬ ಇರುತ್ತೆ, ಮತ್ತು ಮಕ್ಕಳಿರ್ತಾರೆ, ಇವರೆಲ್ಲನೂ ಅವನ ಮೇಲೆ ಅವಲಂಬಿತರಾಗಿರ್ತಾರೆ. ಆವಾಗ ನೀವೇನಾದರೂ ಹೆಚ್ಚು ಕಮ್ಮಿ ಆದರೆ ಇವ್ರ ಪರಿಸ್ಥಿತಿ ಏನು ಅನ್ನೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಈ ರಾಜಾ ಬಿಸ್ಕಿಗಳು, ಆಮೇಲೆ ಇವೆಲ್ಲ ಕಡಿಮೆ. ಯಾಕೆಂದರೆ ಈಗಿನ ಸರ್ಕಾರದಲ್ಲಿ ದುಡ್ಡು ಬೇಕು, ಗ್ಯಾರಂಟಿ ಸರ್ಕಾರ, ನಮ್ಮ ಗ್ಯಾರಂಟಿ ಸರ್ಕಾರದಲ್ಲಿ ದುಡ್ಡು ಬೇಕು ಅಂತ ಹೇಳಿಬಿಟ್ಟು ಅವರು ಈಗ ನಮ್ಮ ಇವತ್ತು ಮೇ 1 ಅಂದರೆ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇದು ಹೇಗೆ ಬಂತು ಅನ್ನೋದು ಭಾಳಷ್ಟು ಜನ ಈಗ ಯುವಕರಿಗೆ ಗೊತ್ತಿಲ್ಲ. ಈ ಯುವಕರಿಗೆ ನಾನು ಒಂದು ಸಣ್ಣ ವಿಡಿಯೋ ಮುಖಾಂತರ ಈ ವಿಶ್ವ ಕಾರ್ಮಿಕ ದಿನಾಚರಣೆ ಅಂತ ಹೇಳ್ತಾರೆ, ಮೇ ಡೇ ಫಸ್ಟ್ ಅಂತ ಕರೀತಾರೆ. ಹೀಗೆ ಇದರ ಹಿನ್ನೆಲೆ ಏನು, ಆಮೇಲೆ ಇದು ಯಾಕೆ ಈ ರೀತಿ ಬಂತು ಅನ್ನೋದನ್ನು ಸ್ವಲ್ಪ ನಾನು ಈಗಿನ ಜನ್ರೇಷನ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು 19ನೇ ಶತಮಾನದಲ್ಲಿ ಅಮೇರಿಕಾದಲ್ಲಿ
ಬಂತು. ಅಲ್ಲಿ ಅಮೆರಿಕಾದಲ್ಲಿ 19ನೇ ಶತಮಾನದಲ್ಲಿ ಹೇಗೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ದಂಗೆ ಹೇಳ್ತಾರೆ. ಕಾರ್ಮಿಕರು ಶ್ರಮದಾನದಿಂದ ದಂಗೆ ಹೇಳ್ತಾರೆ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ 8 ಗಂಟೆ ವಿಶ್ರಾಂತಿ ಬೇಕು, 8 ಗಂಟೆ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ದಂಗೆ ಎದ್ದೇಳ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ 19ನೇ ಶತಮಾನದಲ್ಲಿ 8 ಗಂಟೆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅವರಾಗಿ ಒಡಂಬಡಿಕೆಯಾಗಿ ಒಪ್ಪಂದ ಮಾಡ್ಕೊಳ್ತಾರೆ. ಅದು 19ನೇ ಶತಮಾನದಲ್ಲಾಯಿತು. ಮತ್ತು ಅದೇ ಮೊತ್ತ ಮೊದಲನೇದಾಗಿ ಕಾರ್ಮಿಕರಿಗೂ ಮತ್ತು ನಿಯೋಜಕರಿಗೂ ಅಂದರೆ ಯಜಮಾನರಿಗೂ ಗಲಾಟೆ ದಂಗೆ ಎದ್ದೇಳುತ್ತೆ. ಅದ್ರ ನಂತರ ಮತ್ತು ನಮ್ಮ ಭಾರತ ದೇಶದಲ್ಲಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾದ್ರೆ 1929 ಇದು 1923ನೇ ಇಸವಿ 1ನೇ ತಾರೀಕು ಮೇ ಅಲ್ಲಿ ನಮಗಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಅದೇ ರೀತಿಯಾಗಿ ಅಮೇರಿಕಾದಲ್ಲಿ ಯಾವ ರೀತಿ ಆಗುತ್ತೋ ಇಲ್ಲಿ 8 ಗಂಟೆ ಅಲ್ಲ, ಅಲ್ಲಿ ಆವಾಗ 10 ಗಂಟೆವರೆಗೂ ದುಡಿಸ್ಕೊಳ್ತಾ ಇದ್ರು. ಭಾಳಷ್ಟು ಜನಕ್ಕೆ ತೊಂದರೆ ಆಯಿತು, ಕಾಯಿಲೆಗಳು ಬಿದ್ದು ಹೋಗ್ಬಿಟ್ರು. ಆವಾಗ ಏನಾಯಿತು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ದಂಗೆ ಹೇಳುತ್ತೆ. ಆವಾಗೇನು 8 ಗಂಟೆ ಕೆಲಸ ಮಾಡಲೇಬೇಕು, 8 ಗಂಟೆ ವಿಶ್ರಾಂತಿನೂ ಕೊಡಬೇಕು ಅಂತ ಹೇಳ್ಬಿಟ್ಟು 1923 ಈಚೆಗಡೆ ಒಂದು ಅಮೆಂಡ್ಮೆಂಟ್ ಅಂದರೆ ಒಂದು ಆ್ಯಕ್ಟ್ ಆಗುತ್ತೆ. ಕಾರ್ಮಿಕರ ಸಂರಕ್ಷಣಾ ಕಾಯ್ದೆ ಅಂತ ಹೇಳ್ಬಿಟ್ಟು ಕಾರ್ಮಿಕರಿಗೆ ಅವ್ರಿಗೆ ಅನುಕೂಲಗಳು, ಕಾಯ್ದೆಗಳು, ಕಾನೂನುಗಳನ್ನು ಮತ್ತು ನಿಯಮಗಳನ್ನು ತಿದ್ದುಪಡಿ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ಈ ದಿಶೆಯಲ್ಲಿ ನಾವು ಕಾರ್ಮಿಕ ದಿನಾಚರಣೆಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಪಕ್ಷಿ ನೋಟ ನೋಡಬೇಕು ಅಂತ ಹೇಳಿದ್ರೆ ಆಗಿನ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿಗಳಾಗ್ತಾರೆ. ಆಗ ಅವರು ಕೂಡ ಸಹ ಅನೇಕವಾದಂಥ ಸುಧಾರಣೆಗಳನ್ನು ತರ್ತಾರೆ ಮತ್ತು ಕಾನೂನುಗಳನ್ನು ಅಳವಡಿಸ್ಕೊಡ್ತಾರೆ. ಭಾರತ ಸಂವಿಧಾನ ನಾವು ಇವತ್ತು ಅಷ್ಟೇ ಭಾರತ ಸಂವಿಧಾನ ಯಾವತ್ತು ಇರುತ್ತೋ ಭಾರತ ಸಂವಿಧಾನವೇ ಶ್ರೇಷ್ಠ ಗ್ರಂಥ ಅಂತ ನಾನು ಹೇಳ್ತೀನಿ. ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಆದರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇಗೆ ಶ್ರೇಷ್ಠ ಗ್ರಂಥ ಯಾವುದಾದ್ರೂ ಗ್ರಂಥ ಇದ್ದರೆ ಅದು ಭಾರತ ಸಂವಿಧಾನ ಅಂತ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಈ ಒಂದು ಕಾರ್ಮಿಕ ದಿನಾಚರಣೆ ದಿಶೆಯಲ್ಲಿ ಅವರು ಕೂಡ ಅಷ್ಟೇ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಯಾಕೆಂದರೆ ಅಷ್ಟೊಂದು ಕಾನೂನುಗಳನ್ನು ಕೊಟ್ಟಿರೋಂಥ ಈ ಮಹಾಪುಣ್ಯ ಪುರುಷರಿಗೆಲ್ಲರನ್ನೂ ನಾನು ಇವತ್ತು ಕೇಳ್ತಾ ಅವರಿಗೆ ನಾನು ಒಂದು ಪ್ರಣಾಮಗಳನ್ನು ತಿಳಿಸುವಂಥದ್ದು ನಮ್ಮ ಧರ್ಮ ಆಗಿರೋದ್ರಿಂದ ಅವ್ರ ಧರ್ಮ ನನ್ನ ಪ್ರಕಾರ ತಿಳಿಸ್ತಾ ಇದ್ದೀನಿ. ಮತ್ತು ನಾವು ಕೂಡ ಅಷ್ಟೇ ಭಾಳಷ್ಟು ಕಾರ್ಮಿಕ ಹೋರಾಟಗಳಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಈಗ MS ಕೃಷ್ಣನ್ ಅವರು 80ಸ್ನಲ್ಲಿದ್ದರು, ಅದನಂತರ ಅನಂತ್ ಸುಬ್ಬಾರ್ ಅವರಿದ್ದರು, ಮತ್ತು ಈಗ ವಿಜಯ್ ಭಾಸ್ಕರ್ ಅವರಿದ್ದಾರೆ, ಮತ್ತು CITU ಮತ್ತು ವರಲಕ್ಷ್ಮಿ ಅವರಿದ್ದಾರೆ. ಅವರು ಕೂಡ ಅಷ್ಟೇ. ಯಾಕೆಂದರೆ ಕಾರ್ಮಿಕರು ದುಡಿಬೇಕು ಅಂತ ಹೇಳಿದ್ರೆ ಕಾರ್ಮಿಕ ವರ್ಗಕ್ಕೆ ಈ ಮುಖಂಡರು ಕೂಡ ಪಾತ್ರ ಭಾಳ ಇಷ್ಟ ಆಗುತ್ತೆ. ಕಾರ್ಮಿಕ ಮುಖಂಡ ಇಲ್ಲ ಅಂತ ಹೇಳಿದ್ರೆ ಈಗ ನಿಯೋಜಕರಿಗೂ ಮತ್ತು ಕಾರ್ಮಿಕರಿಗೂ ಏನಾದರೂ ಸಂಘರ್ಷ ವಿವಾದಗಳು ಉಂಟಾದಾಗ ಈ ಬಗೆಹರಿಸೋದಕ್ಕೆ ಕಾನೂನು ನಿಯಮದಲ್ಲಿ ರಿವಾಜುಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಮುಖಂಡರು ಕೂಡ ಪಾತ್ರ ಬಹಳ ಮುಖ್ಯ ಅಂತ ಈ ದಿಶೆಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಮುಖಂಡರು ಭಾಳಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಮುಂದೆ ಇಲ್ಲದೇ ಇರ್ಬೋದು. ಮತ್ತು ಚಿಂತಾಮಣಿಯಲ್ಲಿ ಶ್ರೀನಿವಾಸ ರೆಡ್ಡಿ ಅವರು ಇರ್ಬೋದು, ನನ್ನ ಸ್ನೇಹಿತರಾಗಿರುವಂಥವ್ರು. ಆಗಿನ ಕಾಲದಲ್ಲಿ ಅವ್ರ ಗಡಿಯಲ್ಲಿ ನಾವು ಕೂಡ ಬೆಳೆದಿದ್ದೀವಿ. ಮತ್ತು SFI ಬೈರಾರೆಡ್ಡಿ ಅವರು ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಮತ್ತು ಗೋಪಿನಾಥ್ ಇರ್ಬೋದು, ಮತ್ತು ಆನಂದ್ ಇರ್ಬೋದು, ಇಂಥವರ